ಬೈದ ಶಿವಣ್ಣ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈ ಶಿವಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂತ ಶಿವಣ್ಣವ್ರಿಗೆ ಬೈಲಿಲ್ಲ, ನಮ್ಗೆ ಬೈದ, ಹೀರೋಗೆ ಬೈದ. ಅದೇ ಈಗಲೂ ನಾನು ಯಾರೋ ಸೈಕೋಪಾತ ಪಕ್ಕ ಸೈಕೋ, ನನ್ನ ಅವನ ಮೇಲೆ ಕೇಸ್ ಹಾಕ್ರಿ ಇವತ್ತು ಒಳಗಡೆ ಹೋಗ್ತಾನೆ, ನಾವು ಬೇಡ ಅಂತ. ತಲೆ ಕೆಡಿಸ್ಕೊಂಡು ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸರ್. ನಿಮಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸೊಲ್ಯೂಷನ್ ಹುಡುಕ್ಬೇಕು. ಅದ್ರಲ್ಲಿ ನಾನು ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಟ್ರಯಲ್ ಮಾಡಿದ್ದೀರಾ ಇಲ್ಲಿ? ಅಲ್ಲ, ಐ ಮೀನ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾವ್ ಯಾವ್ದೇ ಸಿನಿಮಾ ಮಾಡಿದ್ರು ಈಗ ಆಲ್ಮೋಸ್ಟ್ ಎಲ್ಲ ಲಿಂಕ್ ಇರುತ್ತೆ ಕ್ಯಾರೆಕ್ಟರ್ಸ್. ಒಂದ್ ಬೋಲ್ಡ್ನೆಸ್ ಇರ್ಬೋದು ಅಥವಾ ಒಂದ್ ಮೆಚರ್ ಕ್ಯಾರೆಕ್ಟರ್ ಇರ್ಬೋದು. ಸೊ ಅದು ನನ್ನ ಕರಿಯರ್ ಅಲ್ಲಿ ಮುಂದಕ್ಕೆ ನಂಗೆ ಅದು ಉಪಯೋಗ ಆಗುತ್ತೆ. ನಾನು ಮಾಡಿ ಸಿಕ್ಕೋಗಿರೋದು ನೋ ಕರೆಕ್ಷನ್. ನಾನು ಎಷ್ಟೋ ಸಲ ಎಡಿಟ್ರಿಗೂ ನಾನು ಬೈದಿದ್ದೀನಿ, ನೀನೇನು ಮಾಡೋದು ನೀನು, ನಾನು ಹೇಳಾದ್ಮೇಲೆ ನಂದೇ ಫೈನಲ್ಲು. ಇಲ್ಲ ಸರ್ ಆ ಶಾರ್ಟ್ಸು ಏನೋ ಅಂದರು, ಇದು ಹಾಕ್ಬೇಕಷ್ಟೇ, ಜಾಸ್ತಿ ಬೇಡ, ನಾನು ಹೇಳೋದು ಫೈನಲ್. ಅವ್ರಿಗಿಲ್ವಾ ನನ್ನ ಹತ್ರ ಬಂದು ಹೇಳಬೇಕು ಅಂತ. ಅಣ್ಣವ್ರ ಸಿನಿಮಾ ನೋಡ್ತಾ ಇದ್ರೆ ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಇನ್ನ ಕೇಳೋಣ ಅಂತ ಬಸ್ ತರ್ಸೋರ್ಗು ಇರ್ತಾನೆ, ಬಸ್ಸಲ್ಲಿ ಇರಲ್ಲ ಅವ್ರನ್ನ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗೆ ಬಾಸ್ ಚಿತ್ರತಂಡ ನಿರ್ದೇಶಕ ಲವ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು ತನುಷ್, ಥ್ಯಾಂಕ್ ಯು. ಪದೇ ಮೀಟ್ ಮಾಡೋದ್ರಿಂದ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಪ್ಲಸ್ ತುಂಬ ಇದೆ, ಏನು ಹೇಳಿ? ಏನು ಸರ್? ಒಂದು ಜೊತೆ ಹೇಳ್ತಾ ಏನಮ್ಮ, ಯಾವ್ದ್ರ ಬಗ್ಗೆ? ನಿಮ್ಮನ್ನ ಮೀಟ್ ಮಾಡೋ ಸೌಭಾಗ್ಯ ನಮಗೆ. ಅಯ್ಯೋ ಬಾಸ್, ಜೈ ಸುದ್ದಿ ಮನೆ ಬಾಸ್. ಏನಮ್ಮ ಒಂದಿತ್ತ ಪದೇ ಮೀಟ್ ಮಾಡೋದ್ರಿಂದ ಒಂದು ಪ್ಲಸ್ ಇದೆ, ಬಟ್ ಮೈನಸ್ ತುಂಬ ಕಮ್ಮಿ. ಒಂದು ಪ್ಲಸ್ ಏನು ಹೇಳಮ್ಮ, ನೋಡೋಣ ಯಾವ ಪರ್ಸ್ಪೆಕ್ಟಿವ್ ಆಗಿರ್ಬೋದು? ಯಾವ್ದಾದ್ರೂ ಜನಗಳಿಗೆ ಕಾಣಿಸ್ಕೋತಾ ಇರ್ತೀವಿ. ನಮ್ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ಅದು ಬಿಟ್ಟು ನಮ್ ಇಂಡಿವಿಜುವಲಿನೂ ಪ್ರಮೋಟ್ ಆಗ್ತಾ ಇರ್ತೀವಿ. ಅದು ಬಿಟ್ಟು ಎಲ್ಲವೂ ಹೇಳಾಯ್ತಮ್ಮ ಎಲ್ಲ ಅಲ್ಲಿ. ಸ್ಕೂಲಲ್ಲಿ ಕ್ವಶನ್ ಕೇಳ್ತಾರಲ್ಲ, ನಿಮ್ಗೆ ಇದು ಆನ್ಸರ್ ಗೊತ್ತಾ ಸರ್, ಇದೊಂದು ಪಾಯಿಂಟ್ ಹೇಳಿ ನೀವು ಆ ಥರ ಕೇಳ್ತಾ ಇದ್ದೀರಿ. ಇವಾಗ ನೀವು ಹೇಳಿ, ಇವಾಗ ಅವ್ರಿಗೆ ಪಾಯಿಂಟ್ ಹೇಳಿದ್ನಲ್ಲ ನಾನು. ಆಯ್ತು, ನಂದು 2 ಪಾಯಿಂಟ್ ಆಯ್ತು. ಎಸ್ ಲವ, ಒಂದು ಮೈನಸ್ ಏನು ಹೇಳಿ ನೋಡೋಣ? ಮೈನಸ್ ಅಂದರೆ ಕಮೆಂಟ್ಸಲ್ಲಿ ಟ್ರೋಲ್ ಪೇಜ್ಗಳಲ್ಲಿ ಜಾಸ್ತಿ ನೆಗೆಟಿವ್ ಆಗಿ ಆಗ್ತಾರೆ. ಅದೇ ಬಟ್ ಏನು ಗೊತ್ತಾ, 126 ನಿಮಿಷದ ಒಂದು ಕಾಂಟೆಂಟು. ನಿಮ್ಮ ಸಿನಿಮಾದ ಡ್ಯೂರೇಷನ್ 2 ಗಂಟೆ 6 ನಿಮಿಷ, 126 ನಿಮಿಷದ ಒಂದು ಕಾಂಟೆಂಟು. ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ರಿಲೀಸ್ಗಿಂತ ಮುಂಚೆನೇ 127 ಅನ್ಸುತ್ತೆ. ಅಲ್ಲ, ನನಗೆ ಕನ್ಫ್ಯೂಸ್. ಅಲ್ಲಲ್ಲ, 2 ಗಂಟೆ 6 ನಿಮಿಷ ಅಂದರೆ 126 ನಿಮಿಷ. ಅದಕ್ಕೆ ನಮ್ಗೆ ಆ ಥರ ಬರಲ್ಲ. ನಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ 6ಕ್ಕೆ ಇಟ್ಟಿರ್ತೀವಿ. ಓಕೆ 127 ಅನ್ಕೊಳ್ಳೋಣ. ಅಲ್ಲ, ಆ ಒಂದು ಕಾಂಟೆಂಟಲ್ಲಿರೋ ವಿಷಯ ಏನಿದೆ ಅಂತ ಹೇಳೋಕ್ಕಿಂತ ಮುಂಚೆನೇ ಒಂದು ಸಣ್ಣ ಪೋಸ್ಟರ್ ಬಿಡ್ತೀರಿ, ಟ್ರೋಲ್ ಆಗ್ತೀರಿ, ಬೈಸ್ಕೋತೀರಿ, ಬಾಯಿಗೆ ಬಂದಾಗೆಲ್ಲ ಬೈತಾರೆ. ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಳ್ತೀರಿ. ಒಂದೊಂದು ಸಾರಿ ನಿಮ್ಮಲ್ಲಿರುವಂತಹ ರೌದ್ರಾವತಾರ ಆಚೆ ಬರುತ್ತೆ. ಓಕೆ, ಕೆಲವು ಕೆಟ್ಟ ಕಮೆಂಟ್ಗಳನ್ನು ಪ್ರೆಸ್ ಮೀಟಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀರಿ, ಬೈತಾರೆ ಅಂತ. ಈ ಕೆಟ್ಟ ಕಮೆಂಟ್ಗಳು ವ್ಯಕ್ತಿಗಳನ್ನು ಡಿಸ್ಟರ್ಬ್ ಮಾಡ್ತವೆ. ಅದು ವೈಯಕ್ತಿಕವಾಗಿ ತನುಷಿನ ಎಷ್ಟು ಡಿಸ್ಟರ್ಬ್ ಮಾಡಿತ್ತು ಅಂದರೆ, ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡೋದು, ಬಟ್ ವೆನ್ ಇಟ್ ಕಮ್ಸ್ ಟು ಕಾಮೆಂಟ್ಸ್ ಎಷ್ಟು ಡಿಸ್ಟರ್ಬ್ ಮಾಡ್ತು? 0.0000 ಇಲ್ಲ, ಡಿಸ್ಟರ್ಬ್ ಮಾಡಿಲ್ಲ, ಮಾಡೋಕ್ಕೆ ಚಾನ್ಸು ಇಲ್ಲ. ಏನು ಗಡ್ಸು ಗುರು ನಿಮಗೆ? ಏನು ಸರ್ ಅದರಲ್ಲೇನಿದೆ? ಅವ್ರು ಬೈತಾರೆ, ನಾನು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಏನು ಸರ್ ತಲೆ ಕೆಡಿಸ್ಕೊಂಡ್ಲಿ? 1% ತಲೆ ಕೆಡಿಸ್ಕೊಳಲ್ಲ. ಅಲ್ಲ, ತಲೆ ಕೆಡ್ಸ್ಕೊಳ್ಳೋದಿರೋದಕ್ಕೆ ಒಂದು ಕಾರಣ. ತಲೆ ಕೆಡ್ಸ್ಕೊಳ್ಬೋದಾಗಿತ್ತು, ಯಾಕೆ ತಲೆ ಕೆಡ್ಸ್ಕೊಂಡಿಲ್ಲ? ಏನು ಕೆಡಿಸ್ಕೊಬೇಕು? ಫಾರ್ ಎಕ್ಸಾಂಪಲ್, ಇದು ಅವ್ರದ್ದೇ, ಇದು ಅದೇ ಕತೆ ಅಂತಂದರು, ಆದರೂ ತಲೆ ಕೆಡ್ಸ್ಕೊಂಡಿಲ್ಲ, ಕೂಲ್ ಆಗಿದ್ರೆ ಯಾಕೆ? ಸರ್ ಹಂಗಿದ್ರೇ ಸರ್ ಮುಂದೆ ಹೋಗೋಕ್ಕಾಗೋದು. ತಲೆ ಕೆಡಿಸ್ಕೊಂಡು ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸರ್. ನಿಮಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸೊಲ್ಯೂಷನ್ ಹುಡುಕ್ಬೇಕು. ಸೊಲ್ಯೂಷನ್ ಹುಡ್ಕೋದು ಬಿಟ್ಬಿಟ್ಟು ಅಯ್ಯೋ ಹಿಂಗೆ ಆಗೋಯ್ತು ಅಂತ ಕೂತ್ಕೊಂಡ್ಬಿಟ್ರೆ ಫುಲ್ ಸ್ಟಾಪ್ ಅಲ್ಲಿಗೆ ಅಷ್ಟೇ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇದಾಯ್ತಾ, ಮುಂದೆ ಏನು ಮಾಡಬೇಕು ಅದು. ಯೂಶ್ವಲಿ ಒಂದಿತ್ತ ಅಂದರೆ, ಆ್ಯಸ್ ಆ್ಯಕ್ಟ್ರೆಸ್ ಆಗಿ ಬಹಳಷ್ಟು ಸಿನಿಮಾಗಳ ಕಥೆಗಳನ್ನ ಕೇಳ್ತೀರಿ, ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತೀರಿ. ಬಟ್ ಲವ ಅವ್ರು ಈ ಕಥೆನ ತೊಗೊಂಡು ಬಂದಾಗ ಆಬ್ವಿಯಸ್ಲಿ ಕತೆ ಕೇಳಿದ ನಂತರ ನಿಮಗೆ ಒಂದಷ್ಟು ಸರೌಂಡಿಂಗ್ಸ್ ಏನೋ ಒಂದಷ್ಟು ವಿಷಯಗಳು ಓಡ್ತವೆ. ಅದು ಸರಿ ತಪ್ಪು ಅನ್ನೋದನ್ನು ಡಿಸ್ಕಸ್ ಮಾಡೋದು ಬೇಡ. ಬಟ್ ಗುರು, ಈ ಪ್ರಾಜೆಕ್ಟಲ್ಲಿ ನಾನು ಆನ್ಬೋರ್ಡ್ ಬರಬೇಕಾ, ಬಂದರೆ ಹೆಂಗೆ, ಅಥವಾ ಬರದೇ ಇದ್ದರೆ ನನ್ನ ಒಂದಷ್ಟು ಸಿನಿಮಾಗಳು ಏನಾಗ್ತವೆ, ಈ ಥರದ ಗೊಂದಲಗಳಿತ್ತ ನಿಮಗೆ? ಖಂಡಿತ ಇತ್ತು.
ಬಟ್ ಅದನ್ನ ನಾನು ಪಾಸಿಟಿವ್ ಆಗಿ ಕ್ಯಾರಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದರಿಂದ ನನಗೇನು ಉಪಯೋಗ ಆಗುತ್ತೆ ನನ್ನ ಪಾತ್ರದಿಂದ ಹಾಗೂ ಅಂಡ್ ಉಪಯೋಗ ಆಗಿದೆ. ನನ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಆ ಪಾತ್ರದಿಂದ. ನೆಕ್ಸ್ಟ್ ನನ್ಗೆ ಅದೇ ತರ ಪಾತ್ರ ಸಿಕ್ಕಿದಾಗ ಮಾಡೋದಕ್ಕೆ ಇನ್ನ ಸ್ವಲ್ಪ ಈಸಿ ಆಗುತ್ತೆ. ಬಿಕಾಸ್ ಇಲ್ಲಿ ನಾನು ಒಂಥರ ಟ್ರಯಲ್ ತರ ನೋಡಿರ್ತೀನಿ, ಅದ್ರಲ್ಲಿ ನಾನು ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಟ್ರಯಲ್ ಮಾಡಿದ್ದೀರಾ ಇಲ್ಲಿ? ಅಲ್ಲ, ಐ ಮೀನ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾವ್ ಯಾವ್ದೇ ಸಿನಿಮಾ ಮಾಡಿದ್ರು ಈಗ ಆಲ್ಮೋಸ್ಟ್ ಎಲ್ಲ ಲಿಂಕ್ ಇರುತ್ತೆ ಕ್ಯಾರೆಕ್ಟರ್ಸ್. ಒಂದ್ ಬೋಲ್ಡ್ನೆಸ್ ಇರ್ಬೋದು ಅಥವಾ ಒಂದ್ ಮೆಚರ್ ಕ್ಯಾರೆಕ್ಟರ್ ಇರ್ಬೋದು. ಸೊ ಅದು ನನ್ನ ಕರಿಯರ್ ಅಲ್ಲಿ ಮುಂದಕ್ಕೆ ನಂಗೆ ಅದು ಉಪಯೋಗ ಆಗುತ್ತೆ ಅಲ್ಲ. ಸೊ ನಾವೀಗ ಏನೋ ಮಾಡ್ತೀವಿ ಅಂದ್ರೆ ಅದ್ರದ್ದು ಅಡ್ವಾನ್ಸ್ ಆಗಿ ಮಾಡ್ಬೇಕು ನೆಕ್ಸ್ಟ್ ಇದ್ರಲ್ಲಿ. ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಸೊ ಆ ತರಾನೇ ನಾನು ಈ ಸಿನಿಮಾನ ನಾನು ಹಂಗೆ ಪಾಸಿಟಿವ್ ವೇ ಅಲ್ಲಿ ತಗೊಂಡೋಗಿದ್ದೀನಿ. ಸೊ ಜಾಸ್ತಿ ಏನು ಯೋಚನೆ ಮಾಡಕ್ ಹೋಗಿಲ್ಲ. ಬಿಕಾಸ್ ನಂದೇನ್ ಕೆಲಸ ಆರ್ಟಿಸ್ಟ್ ಬಂದ ಮಾಡ್ಕೊಟ್ಟಿದ್ದೀನಿ ಅಂಡ್ ಸಿನಿಮಾನು ಚೆನ್ನಾಗಾಗ್ಬೇಕು ಅಂತ ಬಯಸ್ತೀನಿ. ಸರ್, ಇವ್ರ ಬಗ್ಗೆ ನಂದೊಂದು ಮಾತು. ನನಗೆ ಪರ್ಸ್ನಲಿ ಆಸ್ ಎನ್ ಆರ್ಟಿಸ್ಟ್ ನನಗೆ ಇವರು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯ್ತು. ಈ ಸಿನಿಮಾದಲ್ಲಿ ಟ್ರಯಲ್ ಮಾಡಿಲ್ಲ, ಇನ್ವಾಲ್ವ್ ಆಗಿ ಇನ್ ಡೆಪ್ತ್ ಹೋಗಿ ಅವ್ರ ಕ್ಯಾರೆಕ್ಟರ್ನ ಅವ್ರು ಮಾಡಿದ್ದಾರೆ. ನೋಡಿದವ್ರು ಎಲ್ಲರೂ ಈ ಸಿನಿಮಾದಲ್ಲಿ ಮೇಜರ್ ಮತ್ತು ಏನು ಹೇಳ್ತಾರೆ, ಟರ್ನಿಂಗ್ ಪಾಯಿಂಟಾ? ಟರ್ನಿಂಗ್ ಪಾಯಿಂಟ್ ಎಸ್ ಸರ್. ಮೇಜರ್ ಫುಲ್ ಸಿನಿಮಾ ಎಂಟೈರ್ ಸಿನಿಮಾನನ್ನೇ ಫೋಕಸ್ ಆನ್ ಹೀರೋಯಿನ್. ಯೂಶಲಿ ಅಂದರೆ ಲವ ಅವ್ರ ಜೊತೆ ಲಾಸ್ಟ್ ಟೈಮು ನಾನು ಮಾತಾಡಿದಾಗ ಕಾಲ್ಪನಿಕ ಕಥೆಗಳನ್ನು ಸಿನಿಮಾ ಮಾಡೋದು ಅದೊಂದು ಕ್ಯಾಟಗರಿ, ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾಗಳನ್ನು ಮಾಡೋದು ಅದೊಂದು ಕ್ಯಾಟಗರಿ. ಕೆಲವೊಂದು ಈ ಥರದ್ದು ನಡೆದಿರ್ತಾವೆ ಅನ್ನುವಂಥ ಇಮ್ಯಾಜಿನೇಷನನ್ನು ಸತ್ಯಕ್ಕೆ ಹತ್ತಿರ ತಂದು ಸಿನಿಮಾ ಮಾಡೋದಂಥ ಕ್ಯಾಟಗರಿ ಬೇರೆ. ಈ ಮೂರು ಕ್ಯಾಟಗರಿ ಮೇಲೆ ನೀವು ಆಲ್ಮೋಸ್ಟ್ ವರ್ಕ್ ಮಾಡ್ತಿರ್ತಾರೆ ಆ್ಯಸ್ ಅ ಲಾಯರ್ ಆಗಿ. ಏನು ಕಥೆ ಅಂತ ಗೊತ್ತಿಲ್ಲ ನನಗೆ. ನಾನು ಜಾಸ್ತಿ ಸಿನಿಮಾ ನೋಡೋದೇ ಈಗ ರಾಮ್ ಗೋಪಾಲ್ ವರ್ಮ ಅವ್ರದ್ದು, ಅನುರಾಗ್ ಕಶ್ಯಪ್, ಎಲ್ಲ ಹೆವಿ ಕಲ್ಟ್ ಡೈರೆಕ್ಟ್ರು. ನಮ್ಮ ಕನ್ನಡದಲ್ಲಿ ನಮ್ಮ ದುನಿಯಾಸುರಿ ಸರ್, ಓಕೆ, ಹಾಂ, ಅಂಥವ್ರ ಫ್ಯಾನ್ಸ್ ನಾನು. ಆಗಿದ್ದಾಗ ನಾನು ನೋಡ್ಕೊಬಂದಿರೋಂಥ ಅದು ನನಗೆ ಯಾವ ಕಂಟೆಂಟ್ ಮೇಲೆ ಗ್ರಿಪ್ ಇದೆ ಆ ಕಂಟೆಂಟ್ ಮೇಲೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಆದಷ್ಟು ಸಮಾಜದಲ್ಲಿ ನಡೆಯೋಂಥ ಸುತ್ತಮುತ್ತ ನಾನು ಘಟನೆಗಳನ್ನೇ ತೊಗೊಂಡು ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಅದ್ರ ಮೇಲೆ ನನಗೆ ಒಂದು ಸ್ವಲ್ಪ ಬಿಗಿ ಇದೆ ಮತ್ತು ನಾಲೆಡ್ಜ್ ಇದೆ. ಹಾಗಾಗಿ ಅದರಲ್ಲೇ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಮೇಲಾಗಿ ಒಂದಷ್ಟು ಪ್ರೆಸ್ ಮೀಟ್ಗಳಲ್ಲಿ ನೀವು ಮಾತಾಡಿದ್ದು ರೀತಿ ಅಂದರೆ ತುಂಬ ಕನ್ವಿಕ್ಷನ್ ಆಗಿತ್ತು. ಫಾರ್ ಎಕ್ಸಾಂಪಲ್, ಮಾಧ್ಯಮದಿಂದ ಬಂದಂಥ ಪ್ರಶ್ನೆಗಳು, ಕಾಮೆಂಟಲ್ಲಿ ಬಂದಂಥ ಪ್ರಶ್ನೆಗಳು, ಅಂದರೆ ನಾವು ಯಾವ ನಟರ ಹೆಸರನ್ನು ತೊಗೊಳೋದು ಬೇಡ, ವಿತ್ ಡ್ಯೂ ಆಲ್ ರೆಸ್ಪೆಕ್ಟ್. ಯಾಕಂದ್ರೆ ನಿಮಗೂ ಆ ಪ್ರೀತಿ ಇರೋದ್ರಿಂದ ಆ ಏನೋ ಒಂದು ಕಾಂಟೆಂಟ್ ನೋಡಿದ ತಕ್ಷಣ ಗುರು ಇದು ಅದೇ ಕಾಂಟೆಂಟು ಅಂತ ಅಂದರೂ ಸಹ ನೀವು ಅದನ್ನು ಸಿನಿಮಾ ನೋಡೋ ತನಕ ಡಿಸೈಡ್ ಮಾಡಬೇಡಿ ಅಂತ ಒಂದು ಸ್ಟ್ರಾಂಗ್ ಪಾಯಿಂಟಿಗೆ ಬಂದು ನಿಂತ್ಕೊಂಡ್ರಿ. ಇದರಲ್ಲಿ ಒಂದು ಸಣ್ಣ ಪ್ರೀತಿ ಕಾಣಿಸ್ತು ನನಗೆ, ಸಿನಿಮಾ ಪ್ರೀತಿ ಕಾಣಿಸ್ತು. ಇದು ಯಾಕೆ ಅಂತ ಸರ್, ನಾ ಮೊದಲೇನಿಂದನೂ ಸರ್ ವೆರಿ ಫಸ್ಟ್ ಡೇ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿದ್ದಾನು ಸಿನಿಮಾ ಮೇಲೆ ಪ್ರೀತಿ ಇದೆ. ಇವತ್ತು ಇದೆ, ಮುಂದೆನೂ ಇರುತ್ತೆ. ಯಾರು ಎಷ್ಟೇ ಕಲ್ಲು ಹೊಡೆದ್ರೂ ಅಷ್ಟೇ ನಾವು ಮುಂದೆ ಹೋಗ್ತಾ ಇರ್ತೀವಿ ಸರ್. ಆ ಪ್ರೀತಿ ಯಾವತ್ತೂ ಸಿನಿಮಾ ಮೇಲೆ ಕಡಿಮೆ ಆಗಲ್ಲ. ನಾವು ಕೂತ್ಕೊಂಡು ನಾನು ಬೆಳಗ್ಗೆ ಎದ್ದು ಯೋಚನೆ ಮಾಡೋದು ಒಂದೇ, ಈ ಸಿನಿಮಾದಲ್ಲಿ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಈ ಸಿನಿಮಾ ಹಿಂಗೆ ಶೂಟ್ ಮಾಡಿದ್ರೆ ಹೆಂಗಿರುತ್ತೆ. ಅದೇ ನಮ್ಮ ತಲೆಯಲ್ಲಿ ಏನೂ ಇಲ್ಲ ಸರ್. ನನಗೆ ಮೊನ್ನೆ ಒಂದು ಏನಾದರೂ ಡಬ್ಬಿಂಗ್ ನಂದೇ ಮಾಡಿರ್ಬೇಕಾದ್ರೆ ನಾನೊಂದು 10 ಸತಿ ನಾನೇ ಮಾಡ್ಕೋತಾ ಇರ್ತೀನಿ. ಆ ಡಬ್ಬು ಅದು ಹೆಂಗೆ ಮಾಡಬೇಕು, ಆ ವಾಯ್ಸ್ನ ಹೆಂಗೆ ಮಾಡಬೇಕು, ಮಾಡ್ಯುಲೇಷನ್ ಹೆಂಗೆ ಮಾಡಬೇಕು, ಸಿಂಕು ಸರಿ ಹೋಗುತ್ತಾ ಇಲ್ಲ ಅಂತನಾ, ಲಿಂಕ್ ಆಗುತ್ತಲ್ಲ, ಸಿಂಕ್ ಆಗುತ್ತಿಲ್ಲ ಅಂತ ಏನು ಬೆಟರ್ ಮಾಡ್ಬೋದು ಅಂತ. ನಾನು ಡಬ್ಬಿಂಗ್ ಆ್ಯಕ್ಚುಲಿ ನಾನು 2 ಸತಿ ಮಾಡಿದೆ. ಫಸ್ಟ್ ಒಂದು ಸತಿ ಮಾಡಿದ್ದೆ ಡಬ್ಬಿಂಗು, ಇದು ಈ ಸಿನಿಮಾಗೇನೆ. ಮತ್ತೆ ಎಲ್ಲೋ ಒಂದೊಂದು ಸೀನಲ್ಲಿ ನನಗೆ ಇನ್ನೂ ನೋಡ್ಬೇಕಾದ್ರೆ ಇನ್ನೇನಾದರೂ ಬೇಕು ಅಂತ ಅನ್ನಿಸ್ತು ನನಗೆ. ನೆನ್ನೆ ಕೂಡ ಇವಾಗ ಮಾಡೋಕ್ಕಾಗಲ್ಲ ಚೇಂಜಸ್ಸು. ನೆನ್ನೆನೂ ಎಲ್ಲೋ ಒಂದು ಕಡೆ ಅದು ಹಿಂಗೆ ಮಾಡಬೇಕಾಗಿತ್ತಲ್ಲ. ಸೊ 24 ಗಂಟೆ ಬಗ್ಗೆ ಸಿನಿಮಾನೇ ಯೋಚನೆ ಮಾಡ್ತಾ ಇರೋದು ನಾವು. ಆ ಸಿನಿಮಾ ಮೇಲೆ ಪ್ರೀತಿ, ಪ್ಯಾಷನ್ನು ಇದ್ದೇ ಇದೆ, ಅದು ಲೈಫ್ ಲಾಂಗ್ ಇರುತ್ತೆ. ಅದೊಂದು ದೊಡ್ಡ ಸಮಸ್ಯೆ ಅಲ್ಲ, ಬೆಟರ್ಮೆಂಟ್ ಅನ್ನೋದು ಕಾಡ್ತಾನೆ ಇರುತ್ತೆ. ಕತೆ ಡೈರೆಕ್ಟರ್ಗಳಿಗೆ ಟಾರ್ಚರ್ ಆಗುತ್ತೆ ಅದು. ಈಗ ಈಗ ಡೈರೆಕ್ಟರ್ಗೆ ಎಷ್ಟು ಟಾರ್ಚರ್ ಆಗುತ್ತೆ ಅಂದರೆ, ನಾನು ಮಾಡಿ ಸಿಕ್ಕೋಗಿರ್ತೀನಿ, ಅಲ್ಲೂ ಬರ್ತಾರೆ. ನಾನು ಫಸ್ಟೂ ಹೇಳಿದೆ, ನಾನು ಮಾಡಿ ಸಿಕ್ಕೋಗಿರೋದು ನೋ ಕರೆಕ್ಷನ್ನು. ನಾನು ಎಷ್ಟೋ ಸಲ ಎಡಿಟ್ರಿಗೂ ನಾನು ಬೈದಿದ್ದೀನಿ, ನೀನೇನು ಮಾಡೋದು ನಾನು ಹೇಳಾದ್ಮೇಲೆ ನಂದೇ ಫೈನಲ್ಲು. ಇಲ್ಲ ಸರ್, ಆ ಶಾರ್ಟ್ಸು ಏನೋ ಅಂದರು, ಇದು ಹಾಕ್ಬೇಕಷ್ಟೇ, ಜಾಸ್ತಿ ಬೇಡ, ನಾನು ಹೇಳೋದು ಫೈನಲ್. ಅವ್ರಿಗಿಲ್ವಾ ನನ್ನ ಹತ್ರ ಬಂದು ಹೇಳಬೇಕು ಅಂತ. ಆಮೇಲೆ ಬಿಟ್ಟರು. ಇಲ್ಲ ಅಂದರೆ ಆ ಶಾರ್ಟ್ ಚೆನ್ನಾಗಿಲ್ಲ ಗುರು, ಹಂಗೆ ಆ ಪ್ರೊಫೈಲಲ್ಲಿ ಇಲ್ಲ ಇದು ಅಂತ ಹಾಕಿಸ್ಬಿಟ್ಟು ಹೋಗಿರೋರು. ನನಗೆ ಗೊತ್ತಿರ್ತಿತ್ತು, ನಾನು ಹಿಂಗೆ ಮಾಡಿರ್ತೀನಿ. ಡೈರೆಕ್ಟ್ರು ಅದರಲ್ಲಿ ಡಬ್ಬಿಂಗಲ್ಲೂ ಅಷ್ಟೇನೆ, ಅವ್ನಿಗೋಗಿ
ಇಲ್ಲಿ ಓವರ್ಲ್ಯಾಪ್ ಹಾಕೋ ಓವಿ ಬೇಕು ಅಂದರೆ ಸರ್ ಇಲ್ಲ ಸರ್ ಅಲ್ಲಿ ಹಾಕ್ಬಿಟ್ರು ಅಂದರೆ ಮುಚ್ಕೊಂಡು ಹಾಕು ನೀನು ನಾನು ಹೇಳ್ದಷ್ಟು ಮಾಡಿ ನೀನು ಅದು ಬಿಟ್ಟು ಓವರ್ ಇನ್ವಾಲ್ವ್ಮೆಂಟ್ ಬಟ್ ಅವ್ರು ಬೆಟರ್ ಅದು ನಮಗೆ ಒಂದೊಂದ್ಸಲ ಹಿಂಸೆ ಅನಿಸುತ್ತೆ ಸರ್ ಬೆಟರ್ಮೆಂಟ್ಗೆ ನನಗೆ ನನ್ನ ಕ್ವಶನ್ ಏನಂದ್ರೆ ಸರ್ ಈ ಮಾಡ್ಯುಲೇಷನ್ಸ್ ಬಗ್ಗೆ ನಾನು ಸಖತ್ ಯೋಚನೆ ಮಾಡ್ತೀನಿ. ಇಂಟೋನೇಷನ್ಸ್ ಎಲ್ಲ ಚೆನ್ನಾಗಿದೆ. ಮಾಡ್ಯುಲೇಷನ್ಸ್ ಬಗ್ಗೆ ಈ ಪಾಸು ಫುಲ್ ಸ್ಟಾಪು ಅದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ ನಾನು. ಮತ್ತು ಆ ಸೌಂಡಿಂಗು ನೀವು ಮಾತಾಡಬೇಕಾದ್ರೆ ಒಂದು ಮ್ಯೂಸಿಕ್ ಇರಬೇಕು ಮಾತಲ್ಲಿ, ಒಂದು ಹಾಡಿರಬೇಕು ಮಾತು. ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ದು ಇದನ್ನ ಹಾಡನ್ನ ಮಾತಾಡ್ಕೊಂಡು ಹಾಡು ಅಂತ. ಅಂದರೆ ಇವಾಗ ಅಣ್ಣವ್ರ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ರೆ, ಅಣ್ಣವರು ಅಂತಾನೆ ಬಂತು, ಅಣ್ಣವ್ರ ಸಿನಿಮಾ ನೋಡ್ತಾ ಇದ್ರೆ ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಇನ್ನ ಕೇಳೋಣ ಸರ್, ಆ ರೇಂಜಿಗೆ ರೀಚ್ ಆಗಕ್ಕಾಗಲ್ಲ. ಇಲ್ಲ ಬಟ್ ನೀವು ಹೆಸರು ತೆಗೆದುಕೊಂಡಿದ್ದು ತುಂಬ ಆಪ್ಟ್ ಅದು ವಿಷಯ. ಅಂದರೆ ಒಂದು ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಅಂದರೆ ಹಾಡು ಆ್ಯಕ್ಚುಲಿ ಅದು, ಬಟ್ ಕಣ್ಮುಂದೆ ನಮಗೆ ಭೀಮ ಅಡುಗೆ ಮಾಡೋದೆಲ್ಲ ಬಂದ್ಬಿಡುತ್ತೆ. ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅನ್ನೋ ಹಾಂ, ಆ ಥರ ನಾವು ಇಲ್ಲ 1.1% ಆದ್ರೂ ಮಾಡೋಣ ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ನಾವು ಸೀನ್ಸ್ ಎಲ್ಲ ಚೇಂಜ್ ಮಾಡೋಕೆ ಹೋಗಲ್ಲ. ನನ್ನ ಪರ್ಸ್ನಲ್ ಡಬ್ಬಿಂಗ್ ಇರೋದನ್ನ ನಾನು ಒಂದು ಸತಿನ 2 ಸತಿನ ಎಲ್ಲ ಮಾಡ್ತಾರೆ ಸರ್, ಬಿಟ್ಟರೆ ಎಲ್ಲ ಮಾಡೋರು. ಫಸ್ಟ್ ನಾನು ಮಾಡಿ ಲಾಕ್ ಮಾಡಿಸ್ತು ಹೋಗಾದ್ಮೇಲೆ ಬಂದು ನಾನು ವೆರಿಫಿಕೇಶನ್ ಮಾಡ್ತಿದ್ದೆ, ಅದು ನೋ ಚೇಂಜಸ್ ಮಾಡಬೇಡಪ್ಪ, ಅಂಡರ್ಲೈನ್ ನೋ ಚೇಂಜಸ್. ಎಡಿಟ್ರಿಗೆ ಹೇಳ್ತಿದೆ, ಎಡಿಟ್ರಿಗೆ ಹೇಳಿ ಹೋಗ್ತಿದೆ ನೋಡಪ್ಪ ನೀವು ಮಾಡಬೇಡ ಅಂತ. ಅಲ್ಲ ಎಡಿಟರ್ ಇಬ್ಬರಿದ್ರು ಒಬ್ಬರೇ ಒಬ್ಬರೇ ಅಂದರೆ ಎಡಿಟರ್ ಒಬ್ಬರಿದ್ದು ಅಲ್ಲ, ಅವ್ನ ಅಸಿಸ್ಟೆಂಟ್ಗಳು ಇರ್ತಾರಲ್ಲ ಅವ್ರಿಗೆ ಹೇಳ್ದಲ್ಲೇ ಅವ್ರಿಗೆ ಮಿಸ್ಗೈಡ್ ಮಾಡ್ಬಿಟ್ಟು ಹಾಕ್ಸ್ಬಿಟ್ಟಿರೋರು. ಅದು ಆ ಶಾರ್ಟ್ ಸಾಕಮ್ಮ ಈ ಶಾರ್ಟ್ ಸಾಕಮ್ಮ ಅಂತ ನಾನು ಡೈರೆಕ್ಟ್ರಿಗೆ ಹೇಳ್ತೀನಿ ಅಂತ ನನಗೆ ಗೊತ್ತಿರೋದು. ನಾವೇನೋ ಮಾಡಿರ್ತೀವಿ ಅಲ್ಲಿ ಟ್ರಾನ್ಸಾಕ್ಷನ್ ಎಲ್ಲ ಕೊಟ್ಟಿರ್ತೀವಿ, ಅದು ಕೊಟ್ಟಾದ್ಮೇಲೆ ನಾವು ಹೇಳ್ತಿದ್ದೋ ಇವೆಲ್ಲ. ಅಲ್ಲ ನನಗಿಲ್ಲೊಂದು ಫೈಲ್ ಅಟ್ಯಾಚ್ ಮಾಡ್ಬೇಕು ಈಗ ನಾನು ಒಂದಿತ್ತ ಈ ಒಂದು ಲೈವಲ್ಲಿ ಆಗ್ತಿರೋ ಈ ಕನ್ಫ್ಯೂಷನ್ ಸೆಟ್ಟಲ್ಲಿ ಇತ್ತಮ್ಮ ತನುಷಿಗೂ ಲವಾಗು ಇತ್ತು. ಹಾಂ, ಒಂಚೂರು ರಸವತ್ತಾಗಿ ಹೇಳಮ್ಮ ನೋಡೋಣ. ಕನ್ಫ್ಯೂಷನ್ ಇತ್ತ ಸರ್ ನಮ್ಮ ಇವರು? ಅಲ್ಲಲ್ಲ ಕನ್ಫ್ಯೂಷನ್ ಇನ್ ದ ಸೆನ್ಸ್ ಈ ಥರದ್ದು ಇದು ಬೇಕು ಇದು ಬೇಡ ಆ ಥರದ್ದು ನೋಡೋಣ. ಲೆಟರ್ ಫಿನಿಶ್. ಯಾಕಂದ್ರೆ ಇವ್ರದ್ದು ಯಾವುದೋ ಒಂದು ಶಾರ್ಟ್ ಆಗಿತ್ತು, ಇವ್ರ ಕನ್ಫ್ಯೂಷನ್ ಅಲ್ಲಿ ಇನ್ನೊಂದು ಟೇಕ್ ತಗೊಳ್ಳೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರು. ಸರ್ ಇಲ್ಲ ಸಗದಾಗಿ ಬಂದಿದೆ, ಇದೆ ನೆಕ್ಸ್ಟ್ ಅಷ್ಟೇ ಹಂಗೆ ಮಾತಾಡೋದವರು. ಏನಂದರೆ ನಮ್ಮದು ಇದು ಹೆವಿ ಎಲ್ಲ ನ್ಯಾಚುರಲ್ ಪ್ಲೇಸಲ್ಲೇ ಮಾಡ್ತಿದ್ದು. ಏನಂದರೆ ಅಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವೊಂದು ಪಾರ್ಕಿಂಗ್ ಯಾರ್ಡಲ್ಲಿ ಮಾಡ್ತಾಯಿದ್ದೋ, ಅದರಲ್ಲಿ ದೊಡ್ಡ ಕಂಟೈನರ್ಗಳು ಬಿಡ್ತು ಅಂದರೆ ಅವನು ಕಂಟೈನರ್ ಎತ್ಕೊಂಡು ಹೊಂಟೋಗೋನು. ಆಗ ಅವನು ಓನರ್ಗೆ ಇವ್ರ ಫ್ರೆಂಡೇನೇನೆ ಎಷ್ಟು ಎಕರೆ ಸರ್ ಅದು ಬೌಂಡ್ರಿ ಇದ್ದಿದ್ದು, ಅದು ಅವ್ರ ಫ್ರೆಂಡದ್ದೇನೆ ಅದು ಮಾಡ್ತಾಯಿದ್ದೋ ಅಲ್ಲಿ. ಆ ಥರದಲ್ಲಿ ಇವ್ರು ಒಂದು ಹೋಯ್ತು ಅಂದರೆ ಲೈಟ್ ಹೋಗ್ಬಿಡೋದು ಅಲ್ಲಿ ಇಲ್ಲಿ ಎಲ್ಲ ಹಿಂಸೆ ಆಗೋದು. ನಂಬರ್ ಆಗೋಕ್ಕಿಲ್ಲ. ಎಷ್ಟೊಂದು ಸರ್ ಒಂದು ಶಾರ್ಟಲ್ಲಿ 20-25 ಜನ 30 ಜನ ಇರೋರು ಸರ್, 30 ಜನ 25 ಜನ ಇರೋರು ಲೆಕ್ಕ ಹಾಕೊಳ್ಳಿ. ಅವರು ಒಬ್ಬೊಬ್ಬ ಹೋದ್ರೆ ಇಲ್ಲಿದ್ದವನು ನೆಕ್ಸ್ಟ್ ಶಾರ್ಟಲ್ಲಿ ಕಂಟಿನ್ಯೂಟಿಗೆ ನಿಂತ್ಕೋಬೇಕು ಅಂದರೆ ಅವನೆಲ್ಲರೂ ದಮ್ ಹೊಡ್ಕೊಂಡೋಗಿರೋನು ಗೊತ್ತೇ ಇರೋ ಒಂದು ಸೀನಲ್ಲಿ ಅವ್ನು ಊರಿಗೆ ಹೋಗ್ಬಿಟ್ಟಿದ್ದಾನೆ. ಬೆಳಗ್ಗೆ ಬಂದವನು ಊರಿಗೆ ಹೋಗ್ಬಿಟ್ಟಿದ್ದಾನೆ, ಅವನು ಪ್ರೋಮೋ ಲೈನ್ ಊರಿಗೆ ಹೋಗ್ಬಿಟ್ಟಿದ್ದಾನೆ ಅವನು. ನನ್ನ ಕಸಿನೇ ಆಗಬೇಕು, ಊರಿಗೆ ಹೋಗ್ಬಿಟ್ಟಿದ್ದಾನೆ. ಬೆಳಗ್ಗೆ ಬಂದ ಅಣ್ಣ ಅಂದ, ಫಸ್ಟೇ ಬಂದ, ಏನೋ ಅಂದ, ಎಷ್ಟು ಗಂಟೆಗೆ ಅಣ್ಣ ಅಂದ, ಹೊಂಟೋಗೋನು ಊರಿಗೆ. ನಮಗೆ ಎಲ್ಲೋ ಅಂದರೆ ಅವ್ನು ಫೋನ್ ಮಾಡ್ರೆ ಎತ್ತಿಲ್ಲ, ಅವ್ನು ಫೋನ್ ಮಾಡಿ ಆಮೇಲೆ ಅವ್ನು ತುಂಬಾ ಫನ್ ಮೂಮೆಂಟ್ಸ್ ಈ ತರ ಇತ್ತು. ಅಲ್ಲ ಎಲ್ಲೋಗಿದ್ಯೋ ಅಂದ್ರೆ ಅವ್ನು ಅವ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತ ಹಾಕೊಂಡ್ಬಿಟ್ಟಿದ್ದೀವಿ. ಇಲ್ಲ, ಅವನು ಬಸ್ಸಲ್ಲಿ ಒಂದು ಸೀನ್ ಶೂಟ್ ಮಾಡ್ತೀವಿ. ಆ ಸೀನಲ್ಲಿ ಬಸ್ ತರ್ಸೋರ್ಗು ಇರ್ತಾನೆ, ಬಸ್ಸಲ್ಲಿ ಇರಲ್ಲ ಅವನು. ಬಸ್ ಅನ್ನೋ ಅಸೆಟ್ ಬರುತ್ತೆ, ಈ ಅಸೆಟ್ ಹೋಗುತ್ತೆ. ಬಂದಾದ್ಮೇಲೆ ಇಲ್ವೇ ಇಲ್ಲ ಅಣ್ಣ, ಎಲ್ಲಿ ಹುಡುಕಿದ್ರು ಇಲ್ಲ. ಆಮೇಲೆ ನಮ್ಗೆ ಎಲ್ಲಿ ಗೊತ್ತಾಯ್ತು ಹೇಳಿ, ಬಸ್ಸಿಂದ ಕೆಳಗೆ ಇಳಿಯೋ ಒಂದು ಶಾರ್ಟ್ ಬರುತ್ತೆ, ಅಲ್ಲಿ ನೋಡಿದ್ರೆ ಅವ್ರ ಅಣ್ಣ ಇಲ್ಲ. ಸೊ ಈ ತರ ಚಿಕ್ಕ ಮೂಮೆಂಟ್ಸ್ಗಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ನಾವು. ಬಟ್ ಮಜಾ ಹೆಂಗೆ ಗೊತ್ತಾ, ಒಂದು ಹೈ ಪೀಕಲ್ಲಿ ಡಿಸ್ಕಷನ್ ಆಗ್ತಿರೋ ಸಿನಿಮಾ ಅದರೊಳಗೂ ಕೂಡ ಒಂದಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ, ಕಾಮಿಕ್ ಆಗಿರುವಂತಹ, ಸೀರಿಯಸ್ ಪಿಚ್ನ ಟಚ್ ಮಾಡುವಂತಹ ವಿಷಯಗಳು ಆದಾಗ ಅದು ತುಂಬ ಸೆಲೆಬ್ರೇಟ್ ಮಾಡಿರ್ತಾರೆ ಸಿನಿಮಾನ ಶೂಟಿಂಗನ್ನು. ನೀವು ಒಂದೇ ಜನ ಮಾತಾಡ್ತೀರ ತನುಷ್ ಅಂದರೆ, ತನುಷ್ ಎಷ್ಟು ಸಿನಿಮಾ ಮಾಡ್ದ, ಇದನ್ನು ನೀವು ತಪ್ಪು ತಿಳ್ಕೊಂಡ್ರು ಓಕೆ, ತಪ್ಪು ತಿಳ್ಕೊಳ್ಳೋದು ಇದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು ಓಕೆ. ನಾನು ಅನಿಸಿದ್ದೀನಿ ಹೇಳ್ತಾ ಇರೋದು, ಜನ ಮಾತಾಡ್ತಾ ಇರೋದು, ಮೇಲಾಗಿ ನಿಮ್ಮನ್ನು ನೋಡೋವಂಥ ಜನ. ಎಷ್ಟು ಸಿನಿಮಾ ಮಾಡ್ದ ತನುಷು, ಎಷ್ಟೆಲ್ಲ ಮಾತಾಡ್ತಾನೆ. ಇಲ್ಲಿ ಈ ಆಟದಲ್ಲಿ ಒಂದಿತ ಇಲ್ಲ ಅಂದರೆ ಒಂದಿತನ ಬಗ್ಗೆ ವಿಷಯ ಇಲ್ಲ, ಬಟ್ ನಾನು ಒಬ್ಬರು ಹೇಳ್ತಿರೋದು ಲವ ಬಗ್ಗೆ. ಎಷ್ಟು ಸಿನಿಮಾ ಮಾಡಿರಲ್ಲವ,
ಇಂಡಸ್ಟ್ರಿ ಬಗ್ಗೆ ಎಷ್ಟು ಗೊತ್ತು ಅವರಿಗೆ, ಒಂದಷ್ಟು ಸಿನಿಮಾ ಬಗ್ಗೆ ಗೊತ್ತಾ ಅವರಿಗೆ, ಸೂಪರ್ ಹಿಟ್ ಹಾಡುಗಳ ಬಗ್ಗೆ ಗೊತ್ತಾ, ಬರೀ ತಮ್ಮ ಸಿನಿಮಾದ್ದೇ ಮಾತಾಡ್ತಾರೆ, ಬರೀ ಏನೋ ಒಂದು ಕೌಂಟ್ರ್ ಕೊಡ್ತಾರೆ ಅನ್ನೋಂಥ ವಿಷಯ. ಇದಕ್ಕೆ ಪೂರಕವಾಗಿ ನಾನು ಒಂದಷ್ಟು ನನ್ನ ನಾಲೆಜ್ ಇರುವಂತಹ ನನಗೆ ದಿ ಬೆಸ್ಟ್ ಅನಿಸುವಂಥ ಒಂದಷ್ಟು ಬರದಲ್ಲಿ ಇಟ್ಟಿದ್ದೀನಿ. ಅದು ಒಂದಿತ್ತ ತೊಗೊಳಮ್ಮ ಅದನ್ನು. ಅಲ್ಲ ಇವಾಗ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದೇ ಖುಷಿ ವಿಷಯ ಅಲ್ಲ ಸರ್. ಅಲ್ಲ ಪಾಸಿಟಿವ್ ಮಾತಾಡ್ತಾರಲ್ಲ, ಅದು ಹೆಂಗೆ ಗೊತ್ತಾ, ಅದೇ ಹ್ಯಾಪಿ. ಲವ ಅಂತ ಮಾತಾಡ್ತಾರಲ್ಲ ಅದು ಹಾಂ, ಅದರೊಳಗೆ ಚೀಟಿಗಳಿದಮ್ಮ. ನೀನ್ ಪರೀಕ್ಷೆ ನಮ್ಗೆ ಇಲ್ಲ ಅಂದರೆ ಒಂದು ಸಣ್ಣ ಚರ್ಚೆ ಆಗಲಿ ಅಂತ. ಹಾರ್ಟ್ ಅನ್ನೋದು ಒಂಥರ ಅಡ್ಡ, ಅದರ ಸುತ್ತಮುತ್ತಲು ಬರೀ ಲವ್ ಅನ್ನೋ ಲಾಂಗ್, ಅಲ್ಲೊಂದು ಅಟ್ಯಾಕ್ ಆಗುತ್ತದೆ. ಏನ್ ಹೇಳ್ಬೇಕು ಸರ್? ಏನು ಕಾನ್ಸೆಪ್ಟ್ ಅಂದರೆ, ಹಾರ್ಟ್ ಅನ್ನೋದು ಒಂದು ಅಡ್ಡ, ಅದು ಸುತ್ತಮುತ್ತೆಲ್ಲ ಬರೀ ಲವ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ, ಅಲ್ಲೊಂದು ಅಟ್ಯಾಕ್ ಆಗುತ್ತೆ. ಇದು ಯಾವ ಸಿನಿಮಾದಂತನಾ? ಯಾವ ಸಿನಿಮಾದ್ದು ಯಾವ ಹಾಡು? ಕರಿಯಾ ಸಿನಿಮಾದು ಅಲ್ಲ, ಮೆಜೆಸ್ಟಿಕ್. ಹಾರ್ಟ್ ಅನ್ನೋ ಅಡ್ಡದಲ್ಲಿ ಲವ್ ಅನ್ನೋ ಲಾಂಗು correct. ನನ್ನ ಅಟ್ಯಾಕ್ ಮಾಡೋ ಶಿವ ಶಿವ. ನೀವೇನೋ ಕರೆ ಬಗ್ಗೆ ಹೇಳಕ್ಕೆ ಬಂದ್ರಿ ಅಲ್ಲ, ಆ್ಯಕ್ಚುಲಿ ಕನೆಕ್ಟೆಡ್ ಇದೆ ಅಲ್ಲಿ. ಕನೆಕ್ಟೆಡ್ ಇದೆ ಅಲ್ವಾ? ಆ ಸಾಂಗ್ ಅಲ್ಲಿ ಆ ಲವ್ ಮಾಡ್ತಾ ಇರ್ತಾರೆ, ದರ್ಶನ್ ಸರ್ ಲವ್ ಅಲ್ಲಿ ಇರ್ತಾರೆ, ಆ ಸಾಂಗ್ ಅಂತ ಅನ್ಕೊಂಡೆ ನಾನು. ಇದು ಶಿವರಾಜ್ ಕುಮಾರ್ ಅವರನ್ನು ಪ್ರೀತಿಸುವಂಥವ್ರು ಶಿವಣ್ಣ ನಮ್ಮ ಬಾಸ್ ಅಂತ ಹೇಳುವವರ ಮಾತಿನಿಂದ ಬಂದಂಥ ಪ್ರಶ್ನೆ ಅದು. ಅಂದರೆ ಶಿವಣ್ಣನನ್ನು ಒಂದು ಪ್ರೀತಿಸ್ತಾರಲ್ಲ ಅವರು, ಅಂದರೆ ಪ್ರತಿಯೊಬ್ಬ ಸೂಪರ್ ಸ್ಟಾರ್ಗೂ ಅವ್ರವ್ರ ಜನ ಬಾಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ನಾನು ವಿಷ್ಣು ಸನ್ ಬಾಸ್ ಅಂತೀನಿ, ಹಾಗೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಇದು ಏನು ಕನೆಕ್ಟ್ ಮಾಡುತ್ತೆ ನಿಮಗೆ ಈ ಒಂದು ಸಾಂಗು? ಬಾಸ್ ಅನ್ನೋದನ್ನು ಸಂಭ್ರಮಿಸ್ಬೇಕಂದ್ರೆ ಅಷ್ಟು ಈಸಿ ಮ್ಯಾಟ್ರ್ ಅಲ್ವಲ್ಲ, ಶಿವಣ್ಣನ ಲಾಂಗೇ ಮ್ಯಾಟ್ರ್ ಆಗುತ್ತೆ. ಇದನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ಆ ಹಾಡನ್ನು? ಹಾಡು ತುಂಬಾ ಚೆನ್ನಾಗಿದೆ, ಅಷ್ಟೇ ಗೊತ್ತಿರೋದು ನಮಗೆ. ಶಿವಣ್ಣ ಮತ್ತೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡೋದಕ್ಕೆ ವರ್ಡ್ಸೇ ಇಲ್ಲ, ಯಾಕೆಂದ್ರೆ ಅಷ್ಟು ದೊಡ್ಡ ಸ್ಟಾರು. ನಾವು ಮೋಸ್ಟ್ಲಿ ಹುಟ್ಟೇ ಇರಬೇಕು ಆನಂದ್ ಬಂದಾಗ. 86. ಹಾಂ, ಆ ಟೈಮಲ್ಲಿ ಶಿವಣ್ಣ ಆಲ್ರೆಡಿ ಸ್ಟಾರ್, ಎಂಥ ಸ್ಟಾರ್ ಡಮ್ ಸರ್, ಹ್ಯಾಟ್ರಿಕ್ ಹೀರೋ. ಡಾಕ್ಟರ್ ಶಿವರಾಜ್ ಕುಮಾರ್. ಇದಕ್ಕೆ ಅಲ್ವಾ ಜೆನ್ಯೂನ್ ಸಿನಿಮಾ. ಆ್ಯಕ್ಚುಲಿ ನಮಗೆ ಶಿವಣ್ಣ ಅವರೇ ಹಿಂದೆ ಸಿನಿಮಾಕ್ಕೆಲ್ಲ ಪ್ರಮೋಟ್ ಮಾಡಿ ಕೊಟ್ಟವ್ರೆ ಅವರೇನೆ. ನೋಡಿ, ಬೈ ಚಾನ್ಸ್ ನನಗೆ ಗೊತ್ತಿಲ್ಲ, ಶಿವಣ್ಣ ಅವರೇ ನಮಗೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಬರ್ದಿರೋದು ಅದು. ಶಿವಣ್ಣ ಅವರೇ ನಮಗೆ ಪ್ರಮೋಟ್ ಎಲ್ಲ ಮಾಡಿಕೊಟ್ಟಿದ್ದು ಅವರೇನೆ, ಶಿವಣ್ಣ ಅವರೇನೆ. ಎಸ್ ಎಸ್ ಎಸ್. ಅತಿ ಹೆಚ್ಚು ಸಿನಿಮಾ ನೋಡಿರೋದು ಥಿಯೇಟ್ರಲ್ಲಿ ನಾನು ಶಿವಣ್ಣ ಅವ್ರದ್ದೇನೆ. ನೆನ್ನೆ ಸಿನಿಮಾ ನೋಡಿದ್ರು ಒಂಥರ ಚೆನ್ನಾಗಿ ಅನಿಸುತ್ತೆ. ಓಮು ಎಷ್ಟೊಂದು ಲೆಕ್ಕ ಇಲ್ಲ ಸರ್ ಅವ್ರದ್ದು. ಸಾಗರಿಯೇ ಆ ಮೂಮೆಂಟ್, ಸಾಗರಿಯೇ ಅದೆಲ್ಲ ಸೂಪರ್. ಶಿವಣ್ಣ ಅವ್ರನ್ನ ಬಾಸ್ ಅನ್ನುವಂಥ ಎಲ್ಲ ಅಭಿಮಾನಿಗಳಿಗೆ ಜೈ ಶಿವಣ್ಣ ಬಾಸ್. ಜೈ ಶಿವಣ್ಣ ಬಾಸ್. ಅಂದರೆ ಬಾಸ್ ನಿಮ್ಮ ಸಿನಿಮಾ ಕನೆಕ್ಟ್ ಆಗ್ತಿದೆ, ನಾನು ಎಲ್ಲೂ ಔಟ್ ಆಫ್ ದಿ ಬಾಸ್ ಹೋಗ್ತಾ ಇಲ್ಲ. ನೆಕ್ಸ್ಟ್ ನನ್ನ ಇನ್ನೊಂದು ಹೆಸರಲ್ಲೂ ತನುಷ್ ಶಿವಣ್ಣ ಅಂತ ಇದೆ ಸರ್. ಅದನ್ನೊಂದು ಹೇಳ್ತೀವಿ, ಯಾರೊಬ್ಬ ಯೂಟ್ಯೂಬರು ಹಾಕೊಂಡು ಬೈದ ಶಿವಣ್ಣ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈ ಶಿವಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂತ ಶಿವಣ್ಣವ್ರಿಗೆ ಬೈಲಿಲ್ಲ, ನಮ್ಗೆ ಬೈದ, ಹೀರೋಗೆ ಬೈದ. ಅದೇ ಈಗಲೂ ನಾನು ಯಾರೋ ಸೈಕೋಪಾತ, ಪಕ್ಕ ಸೈಕೋ, ನನ್ನ ಅವನ ಮೇಲೆ ಕೇಸ್ ಹಾಕಿ ಇವತ್ತು ಒಳಗಡೆ ಹೋಗ್ತಾನೆ, ನಾವು ಬೇಡ ಅಂತ. ಅಂದರೆ ಕೆಟ್ಟಾಗ ಅಂದರೆ ಆ ತಪ್ಪು ಗ್ರಹಿಕೆ, ಆ ಪ್ರಜ್ಞೆ ಇಲ್ಲದೆ ಹೋದ್ರೆ ಈ ಥರ ಅದೇನೆ ನಾವು ನೋಡ್ಕೊಂಡು ಎಲ್ಲ ಮಾಡೋದು. ಎಸ್ ಸರ್, ತನುಷ್ ಶಿವಣ್ಣ ಅಂತ ಇದೆಯಲ್ಲ, ತನುಷ್ ಮಾಡಿದ್ದಾರೆ, ಶಿವಣ್ಣ ಅವರು ಮಾಡಿದ್ದಾರೆ. ಅವ್ನು ವ್ಯೂಸ್ ಹೆಚ್ಚಾಗಬೇಕು ಅಂದ್ಬಿಟ್ಟು ಏನೇನೋ ನಾನ್ಸೆನ್ಸ್. ಇಲ್ಲ, ಅದನ್ನು ನಾನೇ ಬಹಿರಂಗವಾಗಿ ಹೇಳ್ತೀನಿ, ಅದೆಲ್ಲವೂ ನಾನ್ ಸೆನ್ಸ್. ಮಾಡಬಾರ್ದು ಅದು. ಎಸ್, ಒಂದಿತ್ತ ನೆಕ್ಸ್ಟ್